ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಾವು ಬಂದಿರುವಂತಹ ದೌತ್ಯದೊಂದಿಗೆ ಅವರು ನೀಡಿರುವಂತಹ ಸಂದೇಶಗಳಲ್ಲಿ ಅತಿ ಪ್ರಮುಖವಾಗಿರುವಂತಹ ಸಂದೇಶ ಅದು ತೌಹೀದ್ ಆಗಿದೆ. ನಂತರ ಅವರು ಹೇಳ್ತಾರೆ, ನೀವೆಲ್ಲರೂ ಒಂದೇ ತಂದೆಯ ಮಕ್ಕಳು, ಅಂದರೆ ನೀವೆಲ್ಲ ಒಂದೇ ಒಂದು ಕುಟುಂಬದವರು. ಒಂದೇ ಒಂದು ಕುಟುಂಬದಲ್ಲಿ ಭೇದಭಾವ ಏತಕ್ಕಾಗಿ, ತಾರತಮ್ಯ ಏತಕ್ಕಾಗಿ? ಎಲ್ಲರೂ ಸದ್ಗುಣರಾಗೋಣ, ಎಲ್ಲರೂ ಸದಾಚಾರದಿಂದ ಬಾಳೋಣ. ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳಂದ ಮೇಲೆ ನಮ್ಮಲ್ಲಿ ತಾರತಮ್ಯ ಏತಕ್ಕಾಗಿ? ಅವನು ಶ್ರೀಮಂತ, ಅವನು ಬಡವ, ಅವನು ಉತ್ತಮ, ಇವನು ಮಧ್ಯಮ, ಇವನು ಅಧಮ, ಇಂತಹ ತಾರತಮ್ಯ, ಇಂತಹ ಭೇದಗಳು ನಮ್ಮಲ್ಲಿ ಏಕೆ? ಇವು ನಾವು ಕೇಳಲೇಬೇಕಾಗಿರುವಂತಹ ಪ್ರಶ್ನೆಗಳು ಸಹೋದರರೇ, ಬಂಧುಗಳೇ. ಒಂದು ಉತ್ಕೃಷ್ಟ ಸಮಾಜವನ್ನು ನಿರ್ಮಿಸಬೇಕಾದರೆ, ಒಂದು ಒಳ್ಳೆಯ ಸುಸಜ್ಜಿತ ಸಮಾಜವನ್ನು ನಾವು ನೋಡಬೇಕಾದರೆ, ಆ ಪ್ರವಾದಿಯವರು ತೋರಿಸಿರುವಂತಹ, ಅವರು ಹೇಳಿರುವಂತಹ ಮಾರ್ಗದರ್ಶನದಲ್ಲಿ ನಾವು ನಡೆಯುವುದು ಬಹಳ ಅವಶ್ಯಕವಾಗುತ್ತದೆ.